ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಅಘೋರಿ ಶಾಬರಿ ವಶೀಕರಣ ಮಂತ್ರ ತೊಗೊಂಡು ಬಂದೀನಿ. ಸ್ನೇಹಿತರೆ, ನಾವು ಇಷ್ಟಪಟ್ಟವ್ರನ್ನ, ಅಂದರೆ ನೀವು ಯಾರನ್ನು ಇಷ್ಟಪಡ್ತೀರೋ ಅವರನ್ನು ನೆನೆಸ್ಕೊಳ್ತಾ ಕೇವಲ 221 ಸಾರಿ ಮಂತ್ರ ಪಠನೆ ಮಾಡಿದರೆ ಸಾಕು, ಅವರು ನಿಮಗೆ ವಶೀಭೂತರಾಗ್ತಾರೆ. ಬನ್ನಿ, ಅದು ಹೇಗೆ ಏನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆಂದರೆ ಮುಂದೆ ನಾ ಬಿಡೋ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಈ ಕ್ರಿಯೆ ಮಾಡೋದಕ್ಕೆ ನಿಮಗೆ ಆಸನ ಮತ್ತು ನೀವು ಹಾಕೊಳ್ಳೋದಕ್ಕೆ ಕಪ್ಪು ಬಟ್ಟೆ ಬೇಕಾಗುತ್ತೆ. ಸಮಯ ಬಂದು ರಾತ್ರಿ 12ರ ನಂತರ ಮಾಡಬೇಕಾಗುತ್ತೆ. ಮತ್ತು ಅವರ ಫೋಟೋ ಬೇಕಾಗುತ್ತೆ. ಮತ್ತು ಒಂದೇ ಒಂದು ದೀಪ ಬೇಕಾಗುತ್ತೆ, ರುದ್ರಾಕ್ಷಿ ಮಾಲೆ. ಇಷ್ಟನ್ನು ನೀವು ರೆಡಿ ಮಾಡಿಕೊಂಡು ಇದನ್ನು ಯಾವುದೇ ದಿನ ನೈಟ್ ಮಾಡ್ಬೋದು. ಏಕೆಂದರೆ ಅಘೋರಿ ಶಾಬರಿ ಮಂತ್ರ ಇರೋದ್ರಿಂದ ಈ ಕ್ರಿಯೆನ ನೀವು ರಾತ್ರಿಯ ಸಮಯದಲ್ಲೇ ಮಾಡಬೇಕು. ರಾತ್ರಿ ಅಂದರೆ 12ರ ನಂತರನೇ ಮಾಡಬೇಕು. ಈ ಕ್ರಿಯೆ ಮಾಡುವಾಗ ಸ್ನೇಹಿತರೆ, ನೀವು ಇರುವ ರೂಮ್ ಆಗ್ಬೋದು, ಜಾಗ ಆಗ್ಬೋದು, ಯಾರೂ ಇರಬಾರ್ದು. ಮತ್ತು ರೂಮಲ್ಲಿ ಮಾಡ್ತಾಯಿದ್ರೆ ಎಲ್ಲ ಲೈಟ್ಸ್ ಆಫ್ ಆಗಿರಬೇಕು. ಓನ್ಲಿ ದೀಪ ಮಾತ್ರ ಉರಿತಾ ಇರಬೇಕು. ದೀಪವನ್ನು ಹಚ್ಚಿ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ, ಕೆಳಗಡೆ ಕಪ್ಪು ಬಟ್ಟೆ ಆಸನ ಹಾಕ್ಕೊಂಡು, ನೀವು ಕಪ್ಪು ಬಟ್ಟೆ ಹಾಕ್ಕೊಂಡು ಕುಳಿತುಕೊಂಡು ಅವರ ಫೋಟೋವನ್ನು ನಿಮ್ಮ ಮುಂದೆ ಹಿಡಿ, ರುದ್ರಾಕ್ಷಿ ಮಾಲೆಯನ್ನು ಹಿಡ್ಕೊಂಡು ನಾನಿವಾಗ ಏನು ಮಂತ್ರ ಕೊಡ್ತೀನೋ ಆ ಮಂತ್ರವನ್ನು ನೀವು 221 ಸಾರಿ ಪಠನೆ ಮಾಡಬೇಕಾಗುತ್ತೆ. 221 ಸಾರಿ ಪಠನೆ ಮಾಡಿ ಆದ ಮೇಲೆ ಆ ಫೋಟೋಗೆ 3 ಸಾರಿ ಅಭಿಮಂತ್ರಿಸಿ ಎಂದು. ತದನಂತರ ಅದನ್ನು ನಿಮ್ಮ ಪರ್ಸ್ ಇಲ್ಲ ವ್ಯಾಲೆಟಲ್ಲಿ ಇಟ್ಕೊಂಡು ಅವರ ಮುಂದೆ ಹೋದರೆ ನೀವು ಸ್ನೇಹಿತರೆ, ನಿಮಗೆ ಅವರು ವಶೀಭೂತರಾಗ್ತಾರೆ. ಇದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಅದಕ್ಕೆ ಮಂತ್ರ ಹೀಗಿದೆ: ಓಂ ನಮೋ ಸಿದ್ಧಿ ಸಿದ್ಧೇಶ್ವರಾಯ ಅಮುಖಿ ಮಂ ವಶಂ ಕುರು ಕುರು ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ನಮೋ ಸಿದ್ಧಿ ಸಿದ್ಧೇಶ್ವರಾಯ ಅಮುಖಿ ಮಂ ವಶಂ ಕುರು ಕುರು ಸ್ವಾಹ. ಈ ರೀತಿಯಾಗಿ ಮಾಡಿ, ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.